ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕಾರ್ಪೊರೇಟ್ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ದಾಳಿಂಬೆ ಕಂಪ್ಲೀಟ್ ಸೀರೀಸು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮುಗಿದಿದೆ. ಇದು ಪಾರ್ಟ್ 4. ಪಾರ್ಟ್ 1ಅಲ್ಲಿ ಏನಪ್ಪ ಇತ್ತು ಅಂತಂದರೆ ನಮಗೆ ಪ್ರೂನಿಂಗ್ ಬಗ್ಗೆ ಇತ್ತು. ಪಾರ್ಟ್ 2 ಅಲ್ಲಿ CO ಅಥವಾ ಬೋಡಾ ಸ್ಪ್ರೇ ಮಾಡೋದ್ರ ಬಗ್ಗೆ ಇತ್ತು. ಪಾರ್ಟ್ 3 ಅಲ್ಲಿ ಇಥ್ರೆಲ್ ಸ್ಪ್ರೇ ಮಾಡೋದ್ರ ಬಗ್ಗೆ ಇತ್ತು. ಪಾರ್ಟ್ 4ಅಲ್ಲಿ ನಾವು ಇಥ್ರೆಲ್ ಆದಮೇಲೆ ಒಂದು 8 ರಿಂದ 9 ದಿನಕ್ಕೆ ಫಸ್ಟ್ ವಾಟರಿಂಗ್ ಬಿಡಬೇಕಾಗುತ್ತೆ. ಅಂದರೆ 2 ತಿಂಗಳು ಡ್ರೈ ಪೀರಿಯಡ್ ಅಂತೀವಿ ಇದನ್ನು. ಸೊ ನೀರೇ ಬಿಟ್ಟಿರಲ್ಲ. ಇಥ್ರೆಲ್ ಆದಮೇಲೆ ಎಲೆ ಎಲ್ಲ ಉದುರುತ್ತೆ. ಸೊ ನಾವು ನೀರು ಬಿಟ್ಟ ಮೇಲೆ ಚಿಗುರು ಬರುತ್ತೆ. ಸೊ ನೀರು ಬಿಟ್ಟಿದ್ದು ಫಸ್ಟ್ ಡೇಯಿಂದ ನಮಗೆ ಕ್ರಾಪ್ ಕೌಂಟು ಇದು 6 ಮಂತ್ಸ್ಗೆ ನಾವು ಕಾಯಿ ಕೀಳಕ್ಕೆ ಬರೋದು. ಸೊ ಫಸ್ಟ್ ವಾಟರಿಂಗ್ ಬಿಡೋಕ್ಕಿಂತ ಮುಂಚೆ ಇದಕ್ಕೆ ನಾವು ಕೆಮಿಕಲ್ ಫರ್ಟಿಲೈಸರು ಮತ್ತು ಮ್ಯಾನ್ಯೂರ್ನ ಫೀಡ್ ಮಾಡಬೇಕಾಗುತ್ತೆ. ಒಂದೊಂದು ಗಿಡಕ್ಕೆ ಎಷ್ಟು kg ಆಫ್ ಮ್ಯಾನ್ಯೂರು, ಎಷ್ಟು ಗ್ರಾಮ್ಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ನ ಫೀಡ್ ಮಾಡಬೇಕು. ಅದು ಯಾವ ರೀತಿ ಮಾಡೋದು, ಗಿಡ ಪಕ್ಕ ಆ ಕಡೆ ಈ ಕಡೆ ನಾವು ಗುಣಿಗಳು ಮಾಡಿಬಿಟ್ಟು ಫೀಡ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಸ್ತೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ಕೊನೆವರೆಗೂ ನೋಡಿ. ನಿಮಗೆ ಪೊಮೊಗ್ರಾನೇಟ್ ಸೀರೀಸ್ ಆಗಲಿ, ಬೇರೆ ಕ್ರಾಪ್ಸ್ ಬಗ್ಗೆ ಆಗಲಿ ಫುಲ್ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕಾರ್ಪೊರೇಟ್ ರೈತನ್ನು ಬೆಳೆಸಿ. ಸ್ನೇಹಿತರೆ, ಈ ವಿಡಿಯೋಲ್ಲಿ ನಾನು ಪೊಮೊಗ್ರಾನೇಟ್ ಪ್ಲ್ಯಾಂಟ್ಸ್ಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಕೆಮಿಕಲ್ ಫರ್ಟಿಲೈಸರ್ನ ಫೀಡ್ ಮಾಡೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಇದು ಸೆಕೆಂಡ್ ಕ್ರಾಪ್ ಆಗಿರೋದ್ರಿಂದ ಆಲ್ರೆಡಿ ಬೆಡ್ ಇರುತ್ತೆ. ಸೊ ಆ ಕಡೆ ಈ ಕಡೆ ನಾವು ಗುಣಿ ಮಾಡಬೇಕಾಗುತ್ತೆ. ಇದು 6 ಇಂಚು ಡೆಪ್ತ್ ಇದೆ, 4 ಅಡಿ ಉದ್ದ ಇದೆ. ಬೆಡ್ 4 ಅಡಿ ಇರೋದ್ರಿಂದ 4 ಅಡಿ ಬರುತ್ತೆ. ಸೊ ಮಾಡ್ಕೊಂಬಿಟ್ಟು ಇದರಲ್ಲಿ ನಾವು ಫೀಡ್ ಮಾಡಬೇಕಾಗುತ್ತೆ. ನೋಡಿ, ಈ ಲಿಸ್ಟು ಬಂದುಬಿಟ್ಟು ಕೆಮಿಕಲ್ ಫರ್ಟಿಲೈಸರ್ಸು. ಅಂದರೆ ನಾವು DAP, MOP, ಪಾಲಿಡ್ ಸಲ್ಫೇಟು ಇದೆಲ್ಲ. DAP ಬಂದುಬಿಟ್ಟು 300 ಗ್ರಾಮ್ ಒಂದು ಗಿಡಕ್ಕೆ, MOP ಅಂದರೆ ಪೊಟ್ಯಾಶು 200 ಗ್ರಾಮು ಈ ಥರ ಕೊಟ್ಟಿದ್ದೀವಿ. ನಿಮ್ ಕೇಕು, SSP, ಟ್ರ್ಯಾಕ್ಷೂರು ಇದೆಲ್ಲ. ಈ ಲಿಸ್ಟ್ನ ಪಾಸ್ ಮಾಡಿಕೊಂಡು ಬೇಕಾದರೆ ಬರ್ಕೊಳ್ಳಿ. ಒಂದು ಗಿಡಕ್ಕೆ ಇಷ್ಟು ಬೇಕಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಗುಣಿ ಆದಮೇಲೆ ಫಸ್ಟು ಬೇಸ್ ಲೇಯರ್ ಏನು ಕೊಡಬೇಕು, ಮತ್ತು ಸೆಕೆಂಡ್ ಲೇಯರ್ ಏನು ಕೊಡಬೇಕು, ಥರ್ಡ್ ಲೇಯರ್ ಏನು ಕೊಡಬೇಕು ಅಂತ. ಈ DAP, MOP, ಪೊಟ್ಯಾಶು ಇವು ಬಂದುಬಿಟ್ಟು ಕೆಮಿಕಲ್ ಆಗಿರೋದ್ರಿಂದ ಇದು ಗುಣಿಯಲ್ಲಿ ಕೆಳಗಡೆ, ಅಂದರೆ ಕೊಟ್ಟಿಗೆ ಗೊಬ್ಬರಕ್ಕಿಂತ ಕೆಳಗಡೆ ಕೊಡಬೇಕಾಗುತ್ತೆ. ಮತ್ತು ಇದ್ರ ಮೇಲೆ ನಾವು ಕೊಟ್ಟಿಗೆ ಗೊಬ್ಬರ ಅಂದರೆ ಒಂದು ಗಿಡಕ್ಕೆ 30 kg ಅಷ್ಟು ಕೊಟ್ಟಿಗೆ ಗೊಬ್ಬರನ ಕೊಟ್ಟಿದ್ದೀವಿ. ಈ ಕಡೆ 15 kg, ಆ ಕಡೆ 15 kg. ಮತ್ತು ಈ ನೀಮ್ ಕೇಕು, ಈ ಟ್ರ್ಯಾಕ್ಷೂರು, ಬಯೋಝೇಮು, ಮತ್ತು ಬೇಕಾದರೆ ಈ ಗಿಡ ಬಿಲ್ಟು ಬಂದು ಸಾಯ್ದಿರ ಟ್ರೈಕೋಡರ್ಮ, ಸೂಡೋಮೋನಸ್ಸು ಇದೆಲ್ಲ ಬ್ಯಾಕ್ಟೀರಿಯಾಸು ಮಲ್ಟಿಪ್ಲೈ ಆಗೋದ್ರಿಂದ ಕೊಟ್ಟಿಗೆ ಗೊಬ್ಬರದ ಮೇಲೆ ಕೊಡಬೇಕು, ಕೆಮಿಕಲ್ ಜೊತೆ ಮಿಕ್ಸ್ ಆಗಬಾರ್ದು. ಸೊ ಇದು ನೀವು ನೋಡ್ತಿದ್ದೀರಾ, ಇದನ್ನು ಪೊಟ್ಯಾಶು, DAP ಇವೆಲ್ಲ ಕೆಮಿಕಲ್ ಫರ್ಟಿಲೈಸರು. ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಸ್ ಲೇಯರ್ ಅಂದರೆ ಕೆಳಗಡೆ ಫಸ್ಟು ಕೊಟ್ಟಿದ್ದೀವಿ. ಇದಕ್ಕೆ ಕಂಪ್ಲೀಟ್ ಮೆಜರ್ಮೆಂಟ್ ಇರುತ್ತೆ. ಒಂದು ಗಿಡಕ್ಕೆ ಎಷ್ಟು ಕೊಡಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ 300 ಗ್ರಾಮ್ಸ್ ಆಫ್ DAP, 2 to 250 ಗ್ರಾಮ್ಸ್ ಆಫ್ ಪೊಟ್ಯಾಶು ಈ ಥರ ನಾವು ಫಸ್ಟು ಗುಣಿಯಲ್ಲಿ ಕೆಳಗಡೆ ಅಂದರೆ ಫಸ್ಟ್ ಲೇಯರು ಕೊಟ್ಟಿದ್ದೀವಿ. ಅದಾದಮೇಲೆ ನಾವು ಮ್ಯಾನ್ಯೂರ್ ಅಂದರೆ ಕೊಟ್ಟಿಗೆ ಗೊಬ್ಬರನ ಫೀಡ್ ಮಾಡಿದ್ದೀವಿ. ನೋಡಿ, ಇದೆಲ್ಲ ಮೆಜರ್ಮೆಂಟ್ ಪ್ರಕಾರನೇ ಒಂದು ಕಂಟೈನರ್ನ ವೇಯ್ ಮಾಡಿಬಿಟ್ಟು ಅಷ್ಟೇ ಕೊಟ್ಟಿದ್ದೀವಿ. ಒಂದು ಗಿಡಕ್ಕೆ ಜಾಸ್ತಿನೂ ಆಗಿಲ್ಲ, ಒಂದು ಗಿಡಕ್ಕೆ ಕಡಿಮೆನೂ ಆಗಿಲ್ಲ. ಎವ್ರಿಥಿಂಗ್ ಶುಡ್ ಬಿ ಮೆಜರ್ಡ್. ಇದು ಫಸ್ಟ್ ಲೇಯರು ಮುಗೀತು, ಕೆಮಿಕಲ್ ಫರ್ಟಿಲೈಸರ್. ಅದಾದಮೇಲೆ ನಮಗೆ ಸೆಕೆಂಡ್ ಲೇಯರ್, ಆ ಗುಣಿಯಲ್ಲಿ ಸೆಕೆಂಡ್ ಲೇಯರ್ನ ಮ್ಯಾನ್ಯೂರಿಂದ ಫೀಡ್ ಮಾಡಬೇಕಾಗುತ್ತೆ. ಈ ಕಡೆ 15 kg, ಆ ಕಡೆ 15 kg ಅಷ್ಟು ಕೊಟ್ಟಿಗೆ ಗೊಬ್ಬರ, ಅಂದರೆ ದನದ ಕೊಟ್ಟಿಗೆ, ತಿಪ್ಪೆ ಗೊಬ್ಬರ ಅಂತಲೂ ಕರಿತೀವಿ. ಈ ಥರ ಲೇಬರ್ಸ್ನ ಇಟ್ಬಿಟ್ಟು 15 kg ಅಷ್ಟು ಕಂಪ್ಲೀಟಾಗಿ ಅದನ್ನು ಮೆಜರ್ಮೆಂಟ್ ಪ್ರಕಾರನೇ ಹಾಕ್ಸಿದ್ದೀವಿ. ಇದು ಸೆಕೆಂಡ್ ಲೇಯರ್. ಇದರ ಮೇಲೆ ಮತ್ತು ನಮ್ಮ ಬಯೋಝೈಮು, ನೀಮ್ ಕೇಕು, ಟ್ರ್ಯಾಕ್ಷೂರು, ಟ್ರೈಕೋಡರ್ಮ, ಸೂಡೋಮೋನಸ್ಸು ಈ ಥರವೆಲ್ಲ ಇದ್ರ ಮೇಲೆ ಹಾಕಿಬಿಟ್ಟು ಮುಚ್ಚಿಸ್ಬಿಟ್ಟು ಮತ್ತೆ ಫಸ್ಟ್ ವಾಟರಿಂಗ್ ಬಿಡೋದು. ಇದು ಬಂದುಬಿಟ್ಟು ನೀಮ್ ಕೇಕು ನಿಮ್ಗೆ ತೋರಿಸ್ತಿರೋದು. ಈ ನೀಮ್ ಕೇಕಲ್ಲಿ ಆಯಿಲ್ ತೆಗ್ದಿರಲ್ಲ, ಕೋರಮಂಡಲದವ್ರದ್ದು, ತುಂಬ ಚೆನ್ನಾಗಿರುತ್ತೆ. ಆಯಿಲ್ ತೆಗ್ದಿದ್ರೆ ಅಷ್ಟೊಂದು ಎಫೆಕ್ಟಿವ್ ಇರಲ್ಲ ಪೊಮೊಗ್ರಾನೇಟ್ಗೆ. ಇದು ಕೊಟ್ಟಿಗೆ ಗೊಬ್ಬರದ ಮೇಲೆ ಫೀಡ್ ಮಾಡಿಬಿಟ್ಟು ಮತ್ತು ಆ ಗುಣಿನ ಹಂಗೆ ಮುಚ್ಚಿಸ್ಬಿಟ್ಟು ಡ್ರಿಪ್ಪು ಎಲ್ಲ ನೀಟಾಗಿ ಸರಿ ಮಾಡಿಸ್ಬಿಟ್ಟು ಫಸ್ಟ್ ವಾಟರಿಂಗ್ ಬಿಡಬೇಕಾಗುತ್ತೆ. ಫಸ್ಟ್ ವಾಟರಿಂಗ್ ಯಾವಾಗಪ್ಪ ಅಂದರೆ ಇಥ್ರೆಲ್ ಆದಮೇಲೆ 8 ರಿಂದ 12 ದಿನದ ಒಳಗಡೆ ಫಸ್ಟ್ ವಾಟರಿಂಗ್ ಬಿಟ್ಟರೆ ಆವತ್ತು ನಾವು ಡೇಟ್ನ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಟ್ ಈಸ್ ದ ಫಸ್ಟ್ ಡೇ ಆಫ್ ಅವರ್ ಪೊಮೊಗ್ರಾನೇಟ್. ಆವತ್ತಿಂದ ಕರೆಕ್ಟಾಗಿ 185 ರಿಂದ 190 ದಿನಕ್ಕೆ ನಮಗೆ ಕಾಯಿ ಕೀಳಕ್ಕೆ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋ ಅಲ್ಲಿ. ಈವನ್
ನೀಮ್ ಕೇಕ್ ಸಹ ಮೆಜರ್ ಮಾಡಿಬಿಟ್ಟೆ ಈ ಕಡೆ ಆ ಕಡೆ ಫೀಡ್ ಮಾಡಿದ್ದೀವಿ. ಎವ್ರಿಥಿಂಗ್ ಶುಡ್ ಬಿ ಮೆಜರ್ಡ್. ಇದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಎಸ್, ಪಾರ್ಟ್ 4 ವಿಡಿಯೋಲ್ಲಿ ಕಂಪ್ಲೀಟಾಗಿ ಕೆಮಿಕಲ್ ಫರ್ಟಿಲೈಸರು ಮತ್ತು ಮ್ಯಾನ್ಯೂರ್ ಫೀಡಿಂಗ್ ಬಗ್ಗೆ ಹೆಂಗೆ ಗುಣಿಗಳು ಮಾಡಿಬಿಟ್ಟು, ಅಂದರೆ ಹೋಲ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಫೀಡ್ ಮಾಡೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.